ಇದುವರೆಗೂ SITಯ ತನಿಖಾ ವರದಿಯನ್ನು ಕೇಳ್ತಾ ಇರೋದಾದರೂ ಯಾರು? ನಮ್ಮ ರಾಜ್ಯದ ಮಾನ್ಯ ಮಹಿಳಾ ಆಯೋಗದ. ಅವರೇನೋ ವೈಯಕ್ತಿಕವಾಗಿ ಏನೋ ಕೆಲವೊಂದು ಅಜೆಂಡಾಗಳನ್ನ ಹಾಕ್ಕೊಂಡೇನು ಕೇಳ್ತಿಲ್ಲ. ಎಷ್ಟು ಜನ ಹೆಣ್ಣುಮಕ್ಕಳು ತೀರೋಗಿದ್ದಾರೆ ತಿಳ್ಕೊಳ್ಬೇಕು, ಅವ್ರುಗಳಿಗೆ ನ್ಯಾಯ ಕೇಳಬೇಕು, ನ್ಯಾಯ ಒದಗಿಸ್ಬೇಕು ಅಂತ ಹೇಳುವ ಒಂದು ಸದಾಶಯ ಇಟ್ಕೊಂಡು ತೀರ್ಪು ಕಾಪಿ ಕೊಡ್ರಯ್ಯ ಅಂತ ಕೇಳಿದ್ರೆ ಆಯೋಗಕ್ಕೂ ಕೊಡಲ್ಲ, ಇದುವರೆಗೂ ಕೊಡಲಿಲ್ಲ. ಈಗ ಫೈಲ್ಸ್ ಅಂತ ಹೇಳುವಂಥ ಒಂದು ಸುದ್ದಿ ಸಂಸ್ಥೆ ಕೇಳಿದ್ದಕ್ಕೆ RTI ಮೂಲಕ ಕೊಡ್ಲಿಕ್ಕೆ ಬರೋದಿಲ್ಲ, ತನಿಖಾ ಹಂತದಲ್ಲಿರೋದರಿಂದ ಕೊಡ್ಲಿಕ್ಕೆ ಬರೋದಿಲ್ಲ ಹೇಳಿದ್ದಾರೆ. ಓಕೆ, ಕರೆಕ್ಟಾಗಿದೆ, ತನಿಖಾ ಹಂತದಲ್ಲಿರೋದ್ರನ್ನ ಕೊಡಕ್ಕೆ ಬರೋದಿಲ್ಲ. ಆದರೆ ನೀವು ಯಾವಾಗ ಕೊಟ್ಟಿದ್ದೀರಿ? ಈ ಫೈಲ್ಸಿಗೆ ಕೊಡಬೇಕಾಗಿಲ್ಲ, ಆದರೆ ಸರ್ಕಾರದ ಅಂಗಸಂಸ್ಥೆ ಆಗಿರುವ ಆಯೋಗಕ್ಕೆ ಕೊಡ್ಬೋದಲ್ಲ ಕಾನ್ಫಿಡೆನ್ಷಿಯಲ್ ಆಗಿ. ಇದರಲ್ಲಿ ಭಾಳಷ್ಟು ಸಂಶಯಗಳು ಹೆಡೆಯಾಡ್ತಾ ಇರ್ತವೆ. ಯಾರಿಗೋಸ್ಕರ ಈ ಹೆಜ್ಜೆಗಳು ಅನ್ನುವಂಥದ್ದು. ನಮ್ಮ ಸರ್ಕಾರ, ಈಗಿರುವ ಸರ್ಕಾರ ಒಂದಿಷ್ಟು ಮಾನವೀಯವಾಗಿ ಇದನ್ನು ಯೋಚನೆ ಮಾಡುತ್ತೆ. ಮುಖ್ಯಮಂತ್ರಿಗಳು ಮಾನವೀಯವಾಗಿದ್ದಾರೆ ಅಂತ ಈಗಲೂ ನಾನು ಭಾವಿಸ್ತೇನೆ. ಮುಂದೆ ಬರುವಂತಹ ಇದೊಂಥರ ಫೈನಲ್ ಮ್ಯಾಚ್ ಅಂತಾರಲ್ಲ, ಆ ರೀತಿಯಾಗಿ ಮುಂದೆ ಬರುವಂತಹ ತನಿಖಾ ತಂಡಕ್ಕೆ ದಾರಿಯನ್ನು ಸುಗಮ ಮಾಡಿಕೊಡಬೇಕಾದಂಥ ಜವಾಬ್ದಾರಿ ಕರ್ನಾಟಕ ಸರ್ಕಾರದಾಗಿರುತ್ತೆ. 2-3 ತನಿಖೆಗಳು ನಡೀತಲ್ಲ, ಲೋಕಲ್ ತನಿಖೆ, COD ತನಿಖೆ, CBI ತನಿಖೆ, ಇವರ ಮಧ್ಯದಲ್ಲಿ ಬಂದಂಥ ಉಳಿದ ಎಲ್ಲ ಜೋಕರ್ ಪಾತ್ರಗಳು, ಇವರ ಎಲ್ರಿಗೂ ತೊಳ್ಳೆ ನಡಗಿಸುವಂತಹ ಪುನರ್ ತನಿಖೆ ನಡೆಯಲಿದೆ. ಇನ್ವೆಸ್ಟಿಗೇಷನ್ ಆಗಲೇಬೇಕಾಗುತ್ತೆ. ಕೊಲೆಗಡಕರ ಪರವಾಗಿ ಯಾರು ಸಾಕ್ಷಿಗಳು ಬಂದಾಗ, ನಮ್ಮ ಚಿಕ್ಕ ಕೆಂಪಮ್ಮನಂಥವ್ರು ಬಂದಾಗ, ಆ ಚಿನ್ನಯ್ಯ ಬಂದಾಗ ಹೇಗಿದ್ದ, ಒಳಗಡೆ SIT ಒಳಗಡೆ ಹೋಗುವಾಗ ಹೇಗಿದ್ದ, ಇಡೀ ದೇಶವೇ ನೋಡಿತ್ತು. ವಾಪಸ್ ಬರುವಾಗ ಅವನ ಕ್ಯಾರೆಕ್ಟ್ರೇ ಬದಲಾವಣೆ ಮಾಡ್ಕೊಂಡು ಬರ್ತಾನೆ. ಈ ರೀತಿಯಾದಂತಹ ವಿಸ್ಮಯಕಾರಿ ಬದಲಾವಣೆಗಳು ನಡೆದಿದ್ದಾವೆ. ಯಾರು ನಿಜವಾದ ಸಾಕ್ಷಿಗಳಾಗಬೇಕಾಗಿತ್ತೋ, ಯಾರು ಸತ್ಯವನ್ನು ನುಡಿಬೇಕಾಗಿತ್ತೋ, ಅವರು ಯಾವುದೇ ರೀತಿಯಾಗಲೂ ಕೂಡ ಒಂದು ಮೀನಾಮೇಷ ಎಣಿಸದೆ ಅಸತ್ಯವನ್ನೇ ಉಸಿರಾಡ್ತಾ ಬಂದಂಥದ್ದು. ಏಸಿಗೆ ಹಣಕ್ಕೋಸ್ಕರ, ಏಸಿಗೆ ತಿನ್ನಲಿಕ್ಕೋಸ್ಕರ ಮಾಡ್ಕೊಂಡು ಬಂದಿದ್ದಾರಲ್ಲ, ಇಂಥವರನ್ನು ಮುಂದಿನ ತನಿಖೆಗೆ ಅನುವಾಗುವ ಹಾಗೆ ಅವ್ರಿಗೆ ಇವತ್ತಿಂದನೇ ಪ್ರೊಟೆಕ್ಷನ್ ಕೊಟ್ಕೊಂಡು ಅವ್ರನ್ನ ಸಾಕ್ತಾ ಬರಬೇಕು. ತನಿಖೆ ನಡೆಯದ ಹಾಗೆ ಮಾಡಲಿಕ್ಕೆ ನಮ್ಮ ರಾಜ್ಯದೊಳಗಡೆ ಭಾಳಷ್ಟು ಶಕ್ತಿಗಳು ಇನ್ನೂ ತೊಡರುಗಾಲುಗಳನ್ನ ಹಾಕ್ತಾನೆ ಬರ್ತಾರೆ. ಮುಂದೆ ಬರುವಂತಹ ತನಿಖೆ ನಿಜಕ್ಕೂ ಕೂಡ ಒಂದು ನೂತನವಾಗಿರುತ್ತೆ, ಬೇರೆ ರೀತಿಯ ಪ್ರಯೋಗಗಳನ್ನ ಮಾಡುತ್ತೆ ಅನ್ನುವಂತಹ ಭರವಸೆ, ನಂಬಿಕೆ ನಮ್ಮದು.